ವಿಡಿಯೋ ಮುಗಿಯೋ ಹೊತ್ತಿಗೆ ರೂಮ್ನಲ್ಲಿ ಒಬ್ಬರೇ ಕೂತ್ಕೊಳ್ಳೋದಕ್ಕೆ ನಿಮ್ಗೆ ಭಯ ಆಗ್ಬೋದು. NH-66ನಲ್ಲಿ ರಕ್ತ ಕುಡಿಯೋ ಈ ಲಾರಿ ಸ್ಕ್ರೀನ್ ಮೂಲಕ ಈಗ ನಿಮ್ಮ ಹತ್ರಕ್ಕೆ ಬರ್ತಾ ಇದೆ. ಈ ಲಾರಿಯ ಹಾರರ್ ಕತೆ ಕೇಳೋದಕ್ಕೆ ರೆಡಿ ಆಗಿದ್ದೀರಾ? ಹಾಗಾದರೆ ಒಮ್ಮೆ ತಿರುಗಿ ನೋಡಿ. ಡೋರ್ ಕ್ಲೋಸ್ ಆಗಿದೆಯಾ? ರಾಷ್ಟ್ರೀಯ ಹೆದ್ದಾರಿಗಳು ಕೇವಲ ನಗರಗಳನ್ನಷ್ಟೇ ಜೋಡಿಸೋದಿಲ್ಲ, ಅವು ಸಾವಿರಾರು ನಿಗೂಢ ಕತೆಗಳಿಗೆ ಕೂಡ ಜನ್ಮ ನೀಡುತ್ತೆ. ರಾಷ್ಟ್ರೀಯ ಹೆದ್ದಾರಿ 66 ಈ ಹೆಸರನ್ನ ಕೇಳಿದ ಕೂಡಲೇ ಕರಾವಳಿ ತೀರದ ಸುಂದರ ನೋಟ ನಿಮ್ಮ ಕಣ್ಮುಂದೆ ಬರ್ಬೋದು. ಆದರೆ ಕತ್ಲೊತ್ತಲ್ಲಿ ಇದು ಕೇವಲ ರಸ್ತೆ ಅಲ್ಲ, ಇದು ನರಕದ ಹೆಬ್ಬಾಗಿಲಾಗಿ ಬದಲಾಗುತ್ತೆ. ರಾತ್ರಿ 2 ಗಂಟೆ ಸಮಯದಲ್ಲಿ ಈ ರಸ್ತೆಯಲ್ಲಿ ದಟ್ಟವಾಗಿ ಮಂಜು ಆವರಿಸ್ಕೊಂಡಿರುತ್ತೆ. ಆ ಮಂಜಿನ ನಡುವೆ ನೀವು ಕಾರು ಓಡಿಸುವಾಗ ನಿಮ್ಮ ಹೆಡ್ಲೈಟ್ ಬೆಳಕು ಕೇವಲ 10 ಅಡಿ ಮಾತ್ರ ಕಾಣಿಸುತ್ತೆ. ಸುತ್ತಲೂ ಸುಡಗಾಡು ಮೌನ, ನಿಮ್ಮ ಕಾರಿನ ವೈಪರ್ ಸದ್ದು, ಮಳೆ ಹನಿಗಳ ಆರ್ಭಟ ಅಷ್ಟೇ ನಿಮಗೆ ಕೇಳಿಸೋದು. ಇಂತಹ ಸಂದರ್ಭದಲ್ಲಿ ಗಾಳಿಯಲ್ಲಿ ಒಂದು ವಾಸನೆ ಹರಡುತ್ತೆ. ಅದು ಮಳೆಯ ಹಸಿ ಮಣ್ಣಿನ ವಾಸನೆ ಅಂತೂ ಖಂಡಿತ ಅಲ್ಲ, ಅದು ಕೊಳತ್ ನಾರ್ತಾ ಇರುವಂಥ ಮನುಷ್ಯನ ಹಸಿ ಮಾಂಸದ ವಾಸನೆ. ಈ ವಾಸನೆ ನಿಮ್ಮ ಮೂಗಿಗೆ ಬಡಿದ ತಕ್ಷಣ ನಿಮ್ಮ ಮೆದುಳಿಗೆ ಒಂದು ಎಚ್ಚರಿಕೆ ಹೋಗುತ್ತೆ, ಅಲ್ಲಿ ನೀವೊಬ್ಬರೇ ಇಲ್ಲ ಅಂತ. ಅಂತಹ ಕತ್ಲಲ್ಲಿ ಕಗ್ಗತ್ತಲನ್ನು ಸಿಳ್ಕೊಂಡು ಒಂದು ಬೆಳಕು ನಿಮ್ಗೆ ಕಾಣಿಸುತ್ತೆ. ಒಂದೇ ಒಂದು ಹೆಡ್ಲೈಟ್, ಅದು ಕೇವಲ ಲಾರಿ ಹೆಡ್ಲೈಟ್ ಅಲ್ಲ, ಅಲ್ಲಿ ಓಡಾಡೋ ಜನರ ಸಾವನ್ನ ಎದುರು ನೋಡ್ತಾ ಇರೋ ಯಮನ ಕಣ್ಣು. ಮೋಟಾರ್ ಲೋಕದ ಜನರು ಈ ಲಾರಿಗಿಟ್ಟಿರೋ ಹೆಸರು ಕಂಟೈನರ್ ನಂಬರ್ 666. ಈ ನಂಬರ್ ನೋಡಿದ ಕೂಡಲೇ ಡ್ರೈವರ್ಗಳ ರಕ್ತ ಹೆಪ್ಪುಗಟ್ಟುತ್ತೆ. ಯಾಕಂದ್ರೆ ಈ ಲಾರಿ ಓಡಾಡೋದು ರಸ್ತೆ ಮೇಲಲ್ಲ, ಜನರ ಸಾವಿನ ಮೇಲೆ. ಕಳೆದ 10 ವರ್ಷಗಳಲ್ಲಿ ಈ ರಸ್ತೆಯಲ್ಲಿ ನಾಪತ್ತೆ ಆದವ್ರು ಏನಾದ್ರು, ಎಲ್ಲಿಗೆ ಹೋದ್ರು, ಅವ್ರ ಖಾಲಿ ಕಾರ್ ಪತ್ತೆ ಆದಾಗ ಸೀಟ್ ಮೇಲೆ ಬಿದ್ದಿದ್ದ ರಕ್ತದ ಕಲೆಗಳು ಯಾರ್ದು, ಸ್ಟೇರಿಂಗ್ ವೀಲ್ ಮೇಲೆ ಮೂಡಿದ್ದ ಹಲ್ಲಿನ ಗುರುತುಗಳು ಯಾರ್ದು, ಯಾವುದಕ್ಕೂ ಉತ್ತರನೇ ಇಲ್ಲ. ಇವತ್ತು ನಾವು ಆ ರಹಸ್ಯದ ಆಳಕ್ಕೆ ಹೋಗೋಣ. 6 ತಿಂಗಳಿಂದ ನಡೆದಂಥ ಒಂದು ಘಟನೆಯಿಂದ ಈ ತನಿಖೆ ಆರಂಭ ಆಗತ್ತೆ. ವಿಶ್ವಾಸ್ ಅನ್ನೋ ಪೊಲೀಸ್ ಅಧಿಕಾರಿ ಈ ಕೇಸನ್ನ ತುಂಬಾ ಹತ್ತಿರದಿಂದ ನೋಡಿದವನು. ಅವತ್ತು ರಾತ್ರಿ ಅವನು ರಸ್ತೆ ಬದಿಯಲ್ಲಿ ಕಂಡ ಆ ಕಾರು, ಅದರ ಬಾಗಿಲುಗಳು ತೆರ್ಕೊಂಡಿದ್ವು, ಹೆಡ್ಲೈಟ್ ಉರಿತಾನೆ ಇತ್ತು. ಆದರೆ ಒಳಗಡೆ ಇದ್ದ ದಂಪತಿಗಳು ಮಾತ್ರ ಮಾಯವಾಗಿದ್ರು. ವಿಶ್ವಾಸ್ ಕಾರ್ ಒಳಗಡೆ ನೋಡಿದಾಗ ಅವನಿಗೆ ಕಂಡಿದ್ದು ಒಂದು ಮಗುವಿನ ರಕ್ತ ಸಿಕ್ತ ಗೆಜ್ಜೆ ಮಾತ್ರ. ಈ ಗೆಜ್ಜೆ ಇಲ್ಲಿಗೆ ಹೇಗೆ ಬಂತು? ಈ ಲಾರಿ ಒಳಗಡೆ ನಡೀತಾ ಇರೋ ಅಸಲಿ ಕ್ರೂರತೆ ಏನು? ಇಲ್ಲಿರುವ ಅಸಲಿ ಸೈತಾನ ಯಾರು? ಆ ಲಾರಿಗೂ ಇಲ್ಲಿ ಮಾಯವಾಗ್ತಿರೋ ಜನರಿಗೂ ಏನ್ ಸಂಬಂಧ? ಇದೆಲ್ಲ ವಿಶ್ವಾಸ್ ತಲೆ ಓಡ್ತಾ ಇರೋ ಉತ್ತರ ಇಲ್ಲದೆ ಇರುವಂತಹ ಪ್ರಶ್ನೆಗಳು. ಪೊಲೀಸ್ ಆಫೀಸರ್ ವಿಶ್ವಾಸ್ ಇಲಾಖೆಯಲ್ಲಿ ಅವನಿಗೆ ದ ಲಾಜಿಕ್ ಹಂಟರ್ ಅನ್ನೋ ಹೆಸರಿತ್ತು. ಅವನ ಪ್ರಕಾರ ಪ್ರತಿಯೊಂದು ಕ್ರೈಮ್ ಹಿಂದೆ ಒಬ್ಬ ಮನುಷ್ಯ ಇರ್ತಾನೆ, ಪ್ರತಿಯೊಂದು ಸಾವಿನ ಹಿಂದೆ ಒಂದು ಕಾರಣ ಇರತ್ತೆ ಅಂತ ಅವನು ತುಂಬಾ ಬಲವಾಗಿ ನಂಬಿದ್ದ. ಆದ್ರೆ NH-66ನಲ್ಲಿ ನಡೀತಾ ಇದ್ದ ಘಟನೆಗಳು ಮಾತ್ರ ಅವನ ತರ್ಕಕ್ಕೆ ಸವಾಲ್ ಹಾಕಿದ್ವು. ಕಳೆದ 16 ವರ್ಷಗಳು ನಡೆದಂತಹ 16 ನಾಪತ್ತೆ ಪ್ರಕರಣಗಳು, ಎಲ್ಲವೂ ರಾತ್ರಿ ಹೊತ್ತಲೇ ನಡೆದಂತವು. ಅದರಲ್ಲಿ ಜನಸಾಮಾನ್ಯರಿಂದ ಹಿಡಿದು ಪ್ರಭಾವಿಗಳು ಕೂಡ ನಾಪತ್ತೆ ಆಗಿದ್ರು. ಇವತ್ತು ರಾತ್ರಿ ವಿಶ್ವಾಸ್ ತನ್ನ ಪ್ಯಾಟ್ರೋಲಿಂಗ್ ಜೀಪ್ನಲ್ಲಿ ಒಬ್ಬನೇ ಹೋಗ್ತಾ ಇದ್ದಾನೆ. ಅವನ ಮೇಲಾಧಿಕಾರಿಗಳು ಇದಾಗಲೇ ಈ ಕೇಸಿಂದ ಹಿಂದೆ ಸರಿಯುವಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ವಿಶ್ವಾಸ್ ತಲೆಯಲ್ಲಿ ಒಂದು ವಿಷಯ ಕಾಡ್ತಾನೆ ಇತ್ತು. ಅವತ್ತು ರಾತ್ರಿ ಕಾರಲ್ಲಿ ಸಿಕ್ಕಿದಂತ ಆ ಮಗುವಿನ ರಕ್ತ ಸಿಕ್ತ ಗೆಜ್ಜೆ, ಆ ಗೆಜ್ಜೆ ಯಾರ್ದು? ಆ ಕಾರ್ನಲ್ಲಿ ಇದ್ದವರೆಲ್ಲ ಎಲ್ಲಿ ಹೋದ್ರು ಅಂತ. ಹೀಗೆ ಯೋಚನೆ ಮಾಡ್ತಾ ವಿಶ್ವಾಸ್ ತನ್ನ ಜೀಪಲ್ಲಿ ಬರ್ತಾ ಇರ್ತಾನೆ. ಹೊರಗಡೆ ಮಳೆ ಸುರಿತಾ ಇರುತ್ತೆ. ಅವನ ಜೀಪ್ ಹೆಡ್ಲೈಟ್ ಬೆಳಕಲ್ಲಿ ಅವನಿಗೆ ಒಂದು ಬಿಳಿ ಬಣ್ಣದ ಐಷಾರಾಮಿ ಕಾರು ರಸ್ತೆ ಬದಿಯಲ್ಲಿ ನಿಂತಿರೋದು ಕಾಣಿಸುತ್ತೆ. ಜೀಪ್ ನಿಲ್ಸಿ ವಿಶ್ವಾಸ್ ಕೆಳಗಿಳಿತಾನೆ. ಮಳೆ ಹನಿಗಳು ಅವನ ಮುಖಕ್ಕೆ ಬಡಿತಾ ಇದ್ರು ಅವನ ಮೈಯೆಲ್ಲ ಬೆವರೋದಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಕಾರ್ ಒಳಗಡೆನ ಒಂದು ವಿಚಿತ್ರ ಶಬ್ದ ಕೇಳಿಸ್ತಾ ಇರುತ್ತೆ, ಯಾರೋ ಕಬ್ಬಿಣದ ಸಲಾಕೆಯಿಂದ ಗಾಜನ್ನ ಹೊಡಿತಾ ಇರೋ ಹಾಗೆ. ವಿಶ್ವಾಸ್ ಕಾರ್ ಹತ್ರ ಹೋಗ್ತಾನೆ. ಕಾರ್ ವಿಂಡೋ ಗ್ಲಾಸ್ ಮೇಲೆ ರಕ್ತದ ಹನಿಗಳಿಂದ ಅಸ್ಪಷ್ಟವಾಗಿ ಬರೆದಂತ ಸೇವಾಸ್ ಅನ್ನೋ ಅಕ್ಷರ ಕಾಣಿಸುತ್ತೆ. ವಿಶ್ವಾಸ್ ಬಾಗಿಲು ತೆರೆದಾಗ ಅಲ್ಲಿಂದ ಬಂದಂತ ವಾಸನೆ ಅವನ ತಲೆ ತಿರುಗಿಸುತ್ತೆ. ಮನುಷ್ಯನ ಸುಟ್ಟ ಚರ್ಮದ ಘಾಟು ವಾಸನೆ ಅವನ ಮೂಗಕ್ಕೆ ಬಡಿಯುತ್ತೆ. ಸೀಟ್ಗಳ ಮೇಲೆ ಮಾಂಸದ ಚೂರುಗಳು ಅಂಟ್ಕೊಂಡಿರುತ್ತೆ. ಹಾಗೆ ಅವನ ಗಮನ ಕಾರ್ನ ರೂಫ್ ಕಡೆ ಹೋಗುತ್ತೆ. ಅದನ್ನು ನೋಡಿದಾಗ ವಿಶ್ವಾಸ್ನ ಎದೆ ಬಡಿತ ಒಂದು ಕ್ಷಣ ನಿಂತು ಹೋಗುತ್ತೆ. ರೂಫ್ ಮೇಲೆ ಯಾರೋ ಗುರುಗಳಿಂದ ಇಡೀ ಶೀಟನ್ನೇ ಹರಿದಾಕಿರ್ತಾರೆ. ಅದ್ಯಾವುದೋ ಪ್ರಾಣಿ ಕೆಲಸ ಆಗಿರಲ್ಲ, ಬದಲಾಗಿ ಪ್ರಗವಾಗಿ ಬದಲಾದಂಥ ಮನುಷ್ಯನ ಕೈವಾಡದ ಥರ ಕಾಣಿಸ್ತಿರುತ್ತೆ. ಇದ್ದಕ್ಕಿದ್ದಂತೆ ವಿಶ್ವಾಸ್ನ ಜೀಪ್ನ ಹೆಡ್ಲೈಟು ಡಿಮ್ ಆಗೋದಕ್ಕೆ ಶುರು ಆಗುತ್ತೆ. ಗಾಳಿಯಲ್ಲಿ ಶೀತ ಹೆಚ್ಚಾಗತ್ತೆ. ವಿಶ್ವಾಸ್ಗೆ ತನ್ನ ಹಿಂದೆ ಯಾರೋ ಉಸಿರಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅವನು ತಿರುಗಿ ನೋಡಿದಾಗ ಕೇವಲ
ಕಗ್ಗತ್ತಲಲ್ಲಿ ಉರಿತಾ ಇರುವಂತ ಒಂದು ಹಳದಿ ಕಣ್ಣಿನಂತ ಹೆಡ್ಲೈಟ್ ಕಾಣಿಸುತ್ತೆ. ಹೌದು, ಅದು ಕಂಟೈನರ್ 666. ಆ ಬೃಹತ್ ಲಾರಿ ವಿಶ್ವಾಸದಿಂದ ಕೆಲವೇ ಅಡಿ ದೂರದಲ್ಲಿ ಬಂದು ನಿಶಬ್ದವಾಗಿ ನಿಂತಿರುತ್ತೆ. ಅಷ್ಟು ದೊಡ್ಡ ಲಾರಿ ಬಂದ ಶಬ್ದ ವಿಶ್ವಾಸ್ಗೆ ಕೇಳಿಸಿರೋದೇ ಇಲ್ಲ. ಲಾರಿಯ ಕಂಟೈನರ್ನಿಂದ ರಕ್ತದ ಹನಿಗಳು ಕೆಳಗಡೆ ಬೀಳ್ತಾ ಇರುತ್ತೆ. ವಿಶ್ವಾಸ್ ತನ್ನ ಗನ್ ತೆಗೆದು ಯಾರದು ಕೆಳಗಿಳಿ ಅಂತ ಕಿರಿತಾನೆ. ಆದ್ರೆ ಡ್ರೈವರ್ ಕ್ಯಾಬಿನ್ ಒಳಗಡೆ ಯಾರು ಇರೋದೇ ಇಲ್ಲ. ಸ್ಟೇರಿಂಗ್ ವೀಲ್ ತಾನಾಗಿ ಎಡ್ಕೆ ಬಲ್ಕೆ ತಿರುಗ್ತಾ ಇರುತ್ತೆ. ಲಾರಿಯ ಕಂಟೈನರ್ ಒಳಗಡೆಯಿಂದ ನೂರಾರು ಕೈಗಳು ಕಬ್ಬಿಣದ ಗೋಡೆಯನ್ನು ಪರಚುವಂತ ಶಬ್ದ. ಆ ಶಬ್ದಕ್ಕೆ ವಿಶ್ವಾಸ್ನ ಕಿವಿಗಳೇ ಸೀಳು ಆಗಿರುತ್ತೆ. ವಿಶ್ವಾಸ್ ಕಂಟೈನರ್ನ ಹಿಂದ್ಗಡೆ ಬರ್ತಾನೆ. ಲಾರಿಯ ಅಭಾರವಾದ ಕಬ್ಬಿಣದ ಬಾಗಿಲನ್ನು ಮೆಲ್ಲನೆ ತಂತಾನೆ ತೆರ್ಕೊಳ್ಳುತ್ತೆ. ಒಳಗಡೆಯಿಂದ ಬಂದಿದ್ದು ಕಡು ಕಪ್ಪು ಬಣ್ಣದ ಹೊಗೆ, ಜೊತೆಗೆ ಸಾವಿನ ಆರ್ತನಾದ. ವಿಶ್ವಾಸ್ ತನ್ನಂತಾನು ನಿಯಂತ್ರಿಸಲು ಪ್ರಯತ್ನ ಪಟ್ಟರು ಅವನ ಕಾಲುಗಳು ಲಾರಿಯ ಕಡೆಗೆ ಸೆಳಿತಾ ಇರುತ್ತೆ. ಅದು ಕೇವಲ ಲಾರಿ ಅಲ್ಲ, ಯಾವೆಲ್ಲವನ್ನ ನುಂಗಾಕೋ ಕರಾಳ ಗುಹೆ ಹಾಗೆ ಕಾಣಿಸ್ತಾ ಇರುತ್ತೆ. ಬಾಗಿಲು ಪೂರ್ತಿ ತೆಗೆದಾಗ ವಿಶ್ವಾಸ್ ಕಣ್ಣಂತ ದೃಶ್ಯ ಅಕ್ಷರಶಃ ಹುಚ್ಚಡಿಸುತ್ತೆ. ಕಂಟೈನರ್ ಒಳಗಡೆಯಿಂದ ಬಂದಿದ್ದು ಒಂದು ಪುಟ್ಟ ಮಗು. ಆ ಮಗು ನಗ್ತಾ ಇರಲಿಲ್ಲ. ಅದರ ಮುಖ ಅರ್ಧದಷ್ಟು ಸುಟ್ಟೋಗಿತ್ತು. ಅದು ವಿಶ್ವಾಸ್ನ ತನ್ನ ಕಡೆ ಬರುವಂತೆ ಕೈ ಸನ್ನೆ ಮಾಡಿ ಕರಿತಾ ಇತ್ತು. ವಿಶ್ವಾಸ್ ಏನ್ ಮಾಡಬೇಕು ಅಂತ ತಿಳಿಯೋ ಮೊದಲೇನೆ ಆ ಲಾರಿಯ ಇಂಜಿನ್ ದೊಡ್ಡದಾಗಿ ಗರ್ಜಿಸುತ್ತೆ. ಆ ಮಗುವಿನ ಹಿಂದೆಯೇ ಒಂದು ಬೃಹತ್ತಾದ ನೆರಳು ಕಾಣಿಸ್ಕೊಳ್ಳುತ್ತೆ. ಸೇಡು ಅನ್ನೋದು ಒಣಗಿದ ಕಟ್ಟಿಗೆ ಇದ್ದ ಹಾಗೆ. ಅದಕ್ಕೊಮ್ಮೆ ಬೆಂಕಿ ಬಿದ್ದರೆ ಅದು ಇಡೀ ಕಾಡನ್ನೇ ಸುಟ್ಟು ಭಸ್ಮ ಮಾಡುತ್ತೆ. ಈ ಕಂಟೈನರ್ ನಂಬರ್ 666ನ ರಹಸ್ಯ ತಿಳಿಬೇಕಂದ್ರೆ ನಾವು 30 ವರ್ಷಗಳ ಹಿಂದೆ ಹೋಗ್ಬೇಕು. 1990ರ ದಶಕ. ರುದ್ರ ಅನ್ನೋ ವ್ಯಕ್ತಿ ಈ ಹೆದ್ದಾರಿ ಅತ್ಯಂತ ದಕ್ಷ ಚಾಲಕನಾಗಿದ್ದ. ರುದ್ರಂಗೆ ತನ್ನ ಲಾರಿ ಅಂದ್ರೆ ಪಂಚಪ್ರಾಣ. ತನ್ನ ಹೆಂಡತಿ ಮತ್ತೆ ಪುಟ್ಟ ಮಗುವಿನ ಜೊತೆಗೆ ಈ ಹೆದ್ದಾರಿಯಲ್ಲಿ ಸುಖವಾಗಿ ಸಂಚರಿಸ್ತಾ ಇದ್ದ. ಅವತ್ತೊಂದಿನ ವಿಧಿ ಅವನಿಗಾಗಿ ಒಂದು ಭೀಕರ ಬಲೆಯನ್ನ ಹೆಣೆದಿತ್ತು. ರುದ್ರ ತನ್ನ ಲಾರಿಯಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಕೆಮಿಕಲ್ ಮತ್ತೆ ಔಷಧಿಗಳನ್ನ ಸಾಗಿಸ್ತಾ ಇದ್ದ. ಈ ವಿಷಯ ರುದ್ರನ್ ಲಾರಿ ಮಾಲೀಕ ಮತ್ತೆ ಅವನ ಹಳೆಯ ಪರಿಚಯಸ್ಥರಿಗೆ ಮೊದಲೇ ಗೊತ್ತಿತ್ತು. ಇದರಲ್ಲಿರೋ ಮಾಲನ್ನ ಕದ್ದು ಆ ಕೇಸನ್ನ ರುದ್ರನ್ ಮೇಲೆ ಹಾಕೋದು ಅವರ ಉಪಾಯ ಆಗಿತ್ತು. ಅಮಾವಾಸ್ಯೆಯ ರಾತ್ರಿ ರುದ್ರ ತನ್ನ ಲಾರಿಯಲ್ಲಿ ಮಾಲ್ ತುಂಬಿಕೊಂಡು ಹೋಗ್ತಾ ಇರ್ತಾನೆ. ಅವನ ಹೆಂಡತಿ ಮಗು ಕೂಡ ಜೊತೆಗಿರ್ತಾರೆ. ಮಾರ್ಗ ಮಧ್ಯೆ ಅವನ ಲಾರಿ ಓನರ್ ಮತ್ತೆ ಅವನ ಪರಿಚಯಸ್ಥರು ಲಾರಿನ ತಡಿತಾರೆ. ಪರಿಚಯ ಇರೋರಲ್ಲ ಅಂತ ರುದ್ರ ಲಾರಿ ನಿಲ್ಲಿಸ್ತಾನೆ. ಆದ್ರೆ ಅಲ್ಲಿಗೆ ಬಂದ ಅವರು ರುದ್ರನನ್ನ ಕಟ್ಟಿ ಹಾಕ್ತಾರೆ. ರುದ್ರನ್ ಗಾಡಿಲಿರೋ ಮಾಲನ್ನ ತಮ್ಮ ಗಾಡಿಗೆ ಲೋಡ್ ಮಾಡ್ಕೊಂತಾರೆ. ರುದ್ರನ್ ಕಣ್ಣೆದ್ರೆ ಅವನ ಹೆಂಡತಿ ಮತ್ತೆ ಮಗುನ ಕಂಟೈನರ್ ಒಳಗಡೆ ಎಳ್ಕೊಂಡೋಗಿ ಕೂಡ ಹಾಕ್ತಾರೆ. ರುದ್ರ ಚೀರಾಡ್ತಾನೆ, ಬೇಡ್ಕೊಂತಾನೆ. ಆದ್ರೆ ಆ ನರಹಂತಕರಿಗೆ ದಯೆ ಅನ್ನೋದೇ ಇರಲಿಲ್ಲ. ಅವರು ಲಾರಿ ಕಂಟೈನರ್ ಸುತ್ತಲೂ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚುತ್ತಾರೆ. ಒಳಗಡೆ ಮಗುವಿನ ಚೀರಾಟ ಕೇಳಿಸ್ತಾ ಇರುತ್ತೆ. ಅಪ್ಪ ಕಾಪಾಡು, ಉಸಿರುಗಡ್ತಾ ಇದೆ, ಬೆಂಕಿ ಸುಡ್ತಾ ಇದೆ ಅಂತ. ಆದ್ರೆ ರುದ್ರ ಏನೂ ಸಹಾಯ ಮಾಡೋ ಪರಿಸ್ಥಿತಿಲಿರದೆ ಒದ್ದಾಡ್ತಾ ಇರ್ತಾನೆ. ಚರ್ಮ ಸುಟ್ಟಿರೋ ವಾಸನೆ ಅವನು ಬರ್ತಾ ಇರುತ್ತೆ. ತನ್ನ ಹಣೆ ಬರವನ್ನ ಶಪಿಸ್ತಾ ಅಲ್ಲೇ ಅಳ್ತಾ ಇರ್ತಾನೆ. ಆ ಮಗುವಿನ ಕಿರುಚಾಟ ನಿಂತು ಹೋದಾಗ ರುದ್ರನ ಒಳಗಡೆ ಮನುಷ್ಯ ಸತ್ತೋಗಿ ಅಲ್ಲೊಬ್ಬ ರಾಕ್ಷಸ ಹುಡ್ತಾನೆ. ಬೆಂಕಿ ಆದ್ಮೇಲೆ ಅವರು ರುದ್ರನನ್ನ ಡ್ರೈವರ್ ಸೀಟ್ ನಲ್ಲಿ ಕೂರಿಸಿ ಲಾರಿನ ಪ್ರಪಾತಕ್ಕೆ ತಳ್ಳಿಬಿಡ್ತಾರೆ. ಅದನ್ನ ಆಕ್ಸಿಡೆಂಟ್ ಅಂತ ಬಿಂಬಿಸ್ತಾರೆ. ಅದೃಷ್ಟವಶಾತ್ ರುದ್ರ ಹೇಗೋ ಬದುಕುಳಿದು ಪೊಲೀಸ್ ಸ್ಟೇಷನ್ಗೆ ಓಡೋಗ್ತಾನೆ. ನ್ಯಾಯಕ್ಕಾಗಿ ಬೇಡ್ಕೊಂತಾನೆ. ಆದ್ರೆ ಅದಾಗ್ಲೇ ಪೊಲೀಸ್ ಅಧಿಕಾರಿಗಳು ಲಂಚಕ್ಕೆ ತಮ್ಮನ್ನ ಮಾರ್ಕೊಂಡಿರ್ತಾರೆ. ರುದ್ರನನ್ನೇ ಅಪರಾಧಿ ಅಂತ ಘೋಷಿಸ್ತಾರೆ. ಹೆಂಡತಿ ಮಗುವನ್ನ ಕೊಂದ ಕೊಲೆಗಾರ ಅಂತ ಅವನ ಮೇಲೆ ಮುದ್ರೆ ಒತ್ತುತ್ತಾರೆ. ಅವಮಾನ ಮತ್ತೆ ನೋವಿಂದ ರುದ್ರ ಹುಚ್ಚಿನಂತಾಗ್ತಾನೆ. ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಲಾರಿ ಬಿದ್ದ ಜಾಗಕ್ಕೆ ಓಡಿ ಬರ್ತಾನೆ. ಇಷ್ಟೆಲ್ಲ ಘಟನೆ ನೋಡಿದ್ಮೇಲೆ ರುದ್ರನಲ್ಲಿರೋ ಮನುಷ್ಯತ್ವ ಸಂಪೂರ್ಣವಾಗಿ ಸತ್ತೋಗಿರುತ್ತೆ. ಈ ರಸ್ತೆಯಲ್ಲಿ ಓಡಾಡೋ ಯಾರನ್ನೂ ಸುಮ್ಮನೆ ಬಿಡಲ್ಲ ಅಂತ ಕೋಪದಿಂದ ಗರ್ಜಿಸ್ತಾನೆ. ಹಾಗೆ ಆ ಲಾರಿ ಮೇಲೇನೆ ತನ್ನ ಕೊನೆ ಉಸಿರು ಎಳಿತಾನೆ. ಅವನ್ ಕೊನೆ ಉಸಿರು ತಾಗದಂತ ಆ ಲಾರಿಗೆ ಮತ್ತೆ ಜೀವ ಬರುತ್ತೆ. ಅಂದಿನಿಂದ ಆ ಲಾರಿ ಕೇವಲ ಒಂದು ವಾಹನವಾಗಿ ಉಳಿದಿರೋದಿಲ್ಲ, ಅದು ರುದ್ರನ ದ್ವೇಷದ ವಾಹನವಾಗುತ್ತೆ. ದೆವ್ವವಾಗಿ ಬದಲಾದ ರುದ್ರ ಈಗ ಬರೀ ಜನರನ್ನ ಕೊಲ್ಲೋದಿಲ್ಲ, ತನ್ನ ಮಗು ಅನುಭವಿಸಿದ ನೋವನ್ನು ಪ್ರತಿಯೊಬ್ಬರು ಅನುಭವಿಸೋ ಹಾಗೆ ಮಾಡ್ತಾನೆ. ಈಗ ವಿಶ್ವಾಸ್ ಕಂಟೈನರ್ ಬಾಗಿಲು ಮುಂದೆ ನಿಂತಿದ್ದಾನೆ. ಅವನಿಗೆ ಹಳೆಯ ಪೊಲೀಸ್ ಫೈಲ್ಗಳೆಲ್ಲ ನೆನಪಿಗೆ ಬರುತ್ತೆ. ಹೌದು, ರುದ್ರನ ಕೇಸನ್ನ ಮುಚ್ಚಾಕ್ದವರಲ್ಲಿ ವಿಶ್ವಾಸ್ ತಂದೆ ಕೂಡ ಒಬ್ಬರು. ಈಗ ವಿಶ್ವಾಸ್ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ರುದ್ರ ಕಾದ್ ನಿಂತಿದ್ದಾನೆ. ವಿಶ್ವಾಸ್ಗೆ ಅರಿವಿಲ್ದಂತಾನೆ ಅವನು ಕಂಟೈನರ್ ಒಳಗಡೆ ಹೋಗ್ತಾನೆ. ದಬಾರನೆ ಬಾಗಿಲು ಮುಚ್ಚಿಕೊಳ್ಳುತ್ತೆ. ಈಗ ವಿಶ್ವಾಸ್ ಕಗ್ಗತ್ತಲಲ್ಲಿ ಏಕಾಂಗಿ ಆಗ್ತಾನೆ.
ಸುತ್ತಲೂ ಗಾಳಿಯಲ್ಲಿ ಆಮ್ಲಜನಕ ಕಡಿಮೆ ಆಗ್ತಾ ಇರುತ್ತೆ. ಸ್ಮಶಾನ ಮೌನ. ಆ ಮೌನದ ನಡುವೆ ಸಣ್ಣದಾಗಿ ಒಂದು ಶಬ್ದ ಬರ್ತಾ ಇರುತ್ತೆ. ಯಾರೋ ಹಸಿ ಮಾಂಸವನ್ನ ತಿಂತಾ ಇರುವಂತ ಶಬ್ದ. ವಿಶ್ವಾಸ್ ಗಾಬರಿಯಿಂದ ತನ್ನಲ್ಲಿರೋ ಲೈಟರ್ನ ಆನ್ ಮಾಡ್ತಾನೆ. ಆ ಸಣ್ಣ ಬೆಳಕಲ್ಲಿ ಅವನು ಕಂಡ ದೃಶ್ಯ ಅವನ ಮೆದುಳನ್ನೇ ಸ್ತಬ್ಧಗೊಳಿಸುತ್ತೆ. ಆ ಕಂಟೈನರ್ ಪೂರ್ತಿ ಮನುಷ್ಯರ ಶವಗಳೇ ತುಂಬಿಕೊಂಡಿರುತ್ತೆ. ಆ ಶವಗಳಿಂದ ರಕ್ತ ಸೋರ್ತಾ ಇರುತ್ತೆ. ಎಷ್ಟೋ ಮುಖದಲ್ಲಿ ಕಣ್ಣುಗಳೇ ಇರಲಿಲ್ಲ, ಕೇವಲ ರಕ್ತದ ಗುಳಿಗಳಿದ್ವು. ಅವರೆಲ್ಲ ಕಳೆದ 10 ವರ್ಷಗಳಲ್ಲಿ ಈ ರಸ್ತೆಯಲ್ಲಿ ನಾಪತ್ತೆ ಆದವರು. ಇದ್ದಕ್ಕಿದ್ದಂತೆ ಕಂಟೈನರ್ನ ಕಬ್ಬಿಣದ ಗೋಡೆಗಳು ಕೆಂಪಾಗೋದಕ್ಕೆ ಶುರು ಆಗುತ್ತೆ. ಅವತ್ತು ರುದ್ರನ ಹೆಂಡತಿ ಮತ್ತು ಮಗು ಅನುಭವಿಸಿದ ಬೆಂಕಿ ತಾಪ ಇವಾಗ ವಿಶ್ವಾಸಕ್ಕೂ ತಡ್ತಾ ಇರುತ್ತೆ. ಆದ್ರೆ ಅಲ್ಲಿ ನಿಜವಾದ ಬೆಂಕಿ ಇರಲಿಲ್ಲ, ಅದು ಕೇವಲ ರುದ್ರನ ಸೇಡಿನ ಜ್ವಾಲೆ ಆಗಿತ್ತು. ವಿಶ್ವಾಸ್ಗೆ ತನ್ನ ಚರ್ಮ ಸುಲಿದು ಕಾದ ಕಬ್ಬಿಣಕ್ಕೆ ಅಂಟಿಸಿದಂತ ಅನುಭವ ಆಗುತ್ತೆ. ಅವನು ಕಿರ್ಚೋದಕ್ಕೆ ಪ್ರಯತ್ನ ಪಟ್ಟರು ಅವನ ಗಂಟಲಿಂದ ಧ್ವನಿ ಆಚೆ ಬರೋದೇ ಇಲ್ಲ. ಕತ್ತಲ ಮೂಲೆಯಿಂದ ರುದ್ರನ ದೈತ್ಯಾಕಾರದ ನೆರಳು ಆಚೆ ಬರುತ್ತೆ. ರುದ್ರನ ಅರ್ಧದಷ್ಟು ಮುಖ ಸುಟ್ಟೋಗಿರುತ್ತೆ. ಅವನು ವಿಶ್ವಾಸನ ಕತ್ತನ್ನ ಹಿಡಿದು, ನಿನ್ನ ತಂದೆ ಅಂದು ನನ್ನ ಮಗುವಿನ ಹೆಣದ ಮೇಲೆ ನಿಂತು ಲಂಚ ತಗೊಂಡಿದ್ದ. ಇಂದು ಆ ಪಾಪದ ಬಡ್ಡಿಯನ್ನ ನಿನ್ನ ರಕ್ತದಿಂದ ತೀರಿಸ್ತೀನಿ ಅಂತ ಗರ್ಜಿಸ್ತಾನೆ. ರುದ್ರನ ಕೈ ವಿಶ್ವಾಸನ ಎದೆಯೊಳಗೆ ನುಗ್ತಾ ಇರುವಂತ ಅನುಭವ ಆಗುತ್ತೆ. ವಿಶ್ವಾಸ್ಗೆ ತನ್ನ ಹೃದಯವನ್ನ ಯಾರೋ ಕಿವುಚ್ತಾ ಇರುವಂತೆ ಅನ್ಸುತ್ತೆ. ಆ ಕ್ಷಣದಲ್ಲಿ ಅವನಿಗೆ ಕಂಟೈನರ್ ಒಳಗಡೆ 100 ಆತ್ಮಗಳು ಕಾಣಿಸುತ್ತೆ. ಈ ಹಿಂದೆ ಸತ್ತಿದ್ದ ನವ ದಂಪತಿಗಳು, ಉದ್ಯಮಿಗಳು, ಸಾಮಾನ್ಯ ಜನರು ಎಲ್ಲರೂ ಅವನ ಕಣ್ಣಿಗೆ ಕಾಣಿಸ್ಕೊತಾರೆ. ಆದ್ರೆ ಅವರೆಲ್ಲ ಇವತ್ತು ಮಾಂಸದ ಪಿಂಡಗಳಾಗಿ ಬದಲಾಗಿದ್ದಾರೆ. ಇದೆಲ್ಲ ನೋಡಿದ್ಮೇಲೆ ವಿಶ್ವಾಸ್ಗೆ ಅರ್ಥ ಆಗತ್ತೆ, ರುದ್ರ ಕೇವಲ ಜನರನ್ನ ಕೊಲ್ಲೋದಷ್ಟೇ ಅಲ್ಲದೆ ಆ ಸತ್ತ ಜನರನ್ನ ತನ್ನ ಸೇಡಿನ ಇಂಧನವಾಗಿ ಬಳಸ್ಕೊತಾ ಇದ್ದಾನೆ ಅಂತ. ವಿಶ್ವಾಸ್ಗೆ ಪ್ರಜ್ಞೆ ತಪ್ತಾ ಇರುತ್ತೆ. ಅಷ್ಟರಲ್ಲಿ ಅವನ ಕಣ್ಣಿಗೆ ಒಂದು ವಿಷಯ ಬೀಳುತ್ತೆ. ರುದ್ರನ ಆತ್ಮ ಕಂಟೈನರ್ನ ಒಂದು ಮೂಲೆ ಹತ್ರ ಮಾತ್ರ ಹೋಗ್ತಾ ಇರಲಿಲ್ಲ. ಅಲ್ಲಿ ಒಂದು ಪುಟ್ಟ ಮಗುವಿನ ರಕ್ತ ಸಿಕ್ತ ಗೆಜ್ಜೆ ಬಿದ್ದಿರುತ್ತೆ. ಅದು ರುದ್ರನ ಮಗುವಿನ ಗೆಜ್ಜೆ. ವಿಶ್ವಾಸ್ ತೆವಳುತ್ತಾ ಆ ಗೆಜ್ಜೆ ಹತ್ರ ಹೋಗ್ತಾನೆ. ಆಗ ರುದ್ರ ಕೆಂಡಮಂಡಲವಾಗಿ ಕಿರ್ತಾನೆ, ಅದು ನನ್ನ ಮಗುವಿನ ಪವಿತ್ರ ಗೆಜ್ಜೆ, ಅದನ್ನ ಮುಟ್ಬೇಡ ಅಂತ. ಅವನು ಕೂಗ್ತಿದ್ದ ಹಾಗೆ ಇಡೀ ಲಾರಿ ಭೂಕಂಪ ಬಂದಂತೆ ಅಲುಗಾಡೋದಕ್ಕೆ ಶುರು ಆಗುತ್ತೆ. ಲಾರಿ ವೇಗವಾಗಿ ಪ್ರಪಾತದ ಕಡೆ ಹೋಗ್ತಾ ಇರುತ್ತೆ. ವಿಶ್ವಾಸ ಗೆಜ್ಜೆ ಎತ್ಕೊಂಡ ತಕ್ಷಣ ರುದ್ರನ ಶಕ್ತಿ ಕುಂದೋಕ್ ಶುರು ಆಗತ್ತೆ. ಈಗ ಲಾರಿ ನಿಯಂತ್ರಣ ತಪ್ಪಿದೆ. ಚಾಲಕನಲ್ಲಿರೋ ಆ ಮೃತ್ಯುವಾಹನ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ತಿರುವು ರಸ್ತೆಗಳಲ್ಲಿ ಮುನ್ನುಕ್ಕೊಂಡು ಹೋಗ್ತಾ ಇದೆ. ವಿಶ್ವಾಸ್ ಕಂಟೈನರ್ ಒಳಗಡೆ ಎತ್ತೆಸೆಲ್ಪಡ್ತಾ ಇದ್ದಾನೆ. ಒಂದು ಕಡೆ ಕಾದ ಕಬ್ಬಿಣದ ಕಂಟೈನರ್ನ ಬಿಸಿ ಗೋಡೆಗಳು, ಇನ್ನೊಂದು ಕಡೆ ಸುತ್ತಲೂ ನೇತಾಡ್ತಾ ಇರೋ ಹೆಣದ ರಾಶಿ. ವಿಶ್ವಾಸ್ನ ಕೈಯಲ್ಲಿ ಆ ಮಗುವಿನ ರಕ್ತ ಸಿಕ್ತ ಗೆಜ್ಜೆ ಇದೆ. ಆ ಗೆಜ್ಜೆ ಅವನ ಪಾಲಿಗೆ ಕೇವಲ ವಸ್ತು ಅಲ್ಲ, ಅದು ರುದ್ರನ ಆತ್ಮ ಬಂಧಿಸೋಕಿರೋ ಏಕೈಕ ಮಾರ್ಗ. ರುದ್ರನ ಸೈತಾನ ಅವತಾರ ಈಗ ವಿಶ್ವಾಸ್ನ ಮುಂದೆ ಅಟ್ಟಹಾಸ ಮಾಡ್ತಾ ಇದೆ. ಲಾರಿಯ ಕಂಟೈನರ್ನ ಗೋಡೆಗಳು ಮನುಷ್ಯನ ಚರ್ಮದಂತೆ ಮೆತ್ತಗಾಗ್ತಾ ಇದೆ. ವಿಶ್ವಾಸ್ಗೆ ತಾನು ಲಾರಿ ಹೊಟ್ಟೆ ಒಳಗಡೆ ಜೀರ್ಣವಾಗ್ತಿದ್ದೇನೋ ಅನ್ನೋ ಭ್ರಮೆ ಕಾಡ್ತಾ ಇದೆ. ಆಗ ರುದ್ರ ವಿಶ್ವಾಸ್ ಕಡೆ ನೋಡಿ, ಆ ಗೆಜ್ಜೆನ ಮೊದಲಿದ್ದ ಜಾಗದಲ್ಲಿ ಇಟ್ಬಿಡು, ಇಲ್ಲಾಂದ್ರೆ ನಿನ್ನ ಸಾವು ಇನ್ನು ಭಯಂಕರ ಆಗಿರುತ್ತೆ ಅಂತ ಗುಡುಕ್ತಾನೆ. ಆದ್ರೆ ವಿಶ್ವಾಸ್ ಸಾವುಗೆ ಹೆದರೋದಿಲ್ಲ. ಅವನು ರುದ್ರನ ಕಣ್ಣುಗಳನ್ನು ನೇರವಾಗಿ ನೋಡಿ ಹೇಳ್ತಾನೆ, ರುದ್ರ, ನಿನ್ಗೆ ಅನ್ಯಾಯವಾಗಿದ್ ನಿಜ. ನನ್ನ ತಂದೆ ಮಾಡಿರೋ ಪಾಪಕ್ಕೆ ನಾನು ಬೆಲೆ ತರೋದಕ್ಕೆ ಸಿದ್ಧ ಆಗಿದ್ದೀನಿ. ಆದ್ರೆ ಈ ಅಮಾಯಕರು ಮಾಡಿರೋ ತಪ್ಪೇನು? ಇವ್ರಿಗೆಲ್ಲ ಯಾಕೆ ಶಿಕ್ಷೆ ಕೊಡ್ತಾ ಇದೆಯಾ? ಯಾರೋ ಮಾಡಿರೋ ತಪ್ಪಿಗೆ ಇವ್ರನ್ನೆಲ್ಲ ಯಾಕೆ ಇಷ್ಟು ಕ್ರೂರವಾಗಿ ಸಾಯಿಸ್ತಾ ಇದೆಯಾ? ನಿನ್ ಮಗು ಯಾವತ್ತಾದ್ರೂ ಹೇಳಿತ್ತಾ ಎಲ್ರ ಮೇಲೂ ಸೇಡ್ ತೀರ್ಸ್ಕೊ ಅಂತ? ನಿನ್ ಮಗುಗ್ ಬೇಕಾಗಿರೋದು ಸೇಡಲ್ಲ, ನಿನ್ ಮಗುಗ್ ಬೇಕಾಗಿರೋದು ಶಾಂತಿ ಅಂತ ಹೇಳ್ತಾ ವಿಶ್ವಾಸ್ ಆ ಗೆಜ್ಜೆನ ಎದೆ ಮೇಲೆ ಇಟ್ಕೊಂಡು ಪ್ರಾರ್ಥಿಸೋದಕ್ಕೆ ಶುರು ಮಾಡ್ತಾನೆ. ಇದ್ದಕ್ಕಿದ್ದಂತೆ ಕಂಟೈನರ್ ಒಳಗಿನ ಕೆಂಪು ಬೆಳಕು ಮಾಯವಾಗಿ ಮೃದುವಾದ ಬಿಳಿ ಬೆಳಕು ಹರಡುತ್ತೆ. ರುದ್ರನ ಭಯಾನಕ ಮುಖ ಮೆಲ್ಲನೆ ಬದಲಾಗೋಕ್ ಶುರು ಆಗುತ್ತೆ. ಆ ಕ್ರೂರ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಕಣ್ಣೀರು ತುಂಬಿಕೊಳ್ಳುತ್ತೆ. ರುದ್ರಂಗ ಅರಿವಾಗತ್ತೆ, ನಾನ್ ಸೈಡಿನ ಹೆಸರಲ್ಲಿ ಮಾಡ್ತಾ ಇರೋದು ನ್ಯಾಯ ಅಲ್ಲ, ಅನ್ಯಾಯ ಅಂತ. ಆದ್ರೆ ಲಾರಿ ರಸ್ತೆಯ ಅಂತಿಮ ತಿರುವಿನಲ್ಲಿದೆ. ಮುಂದೆ 100 ಅಡಿ ಆಳದ ಪ್ರಪಾತ. ರುದ್ರಂಗ್ ತನ್ನ ತಪ್ಪಿನ ಅರಿವಾದ್ರೂ ಲಾರಿ ವೇಗನ ತಡೆಯೋದಕ್ಕಾಗ್ತಾ ಇಲ್ಲ. ವಿಶ್ವಾಸ್ ಕಣ್ಣು ಮುಚ್ಕೊಂತಾನೆ. ಗಾಳಿಯಲ್ಲಿ ಲಾರಿ ಹಾರ್ತಿರೋಂತ ಅನುಭವ ಆಗುತ್ತೆ. ಆದ್ರೆ ಕ್ಷಣದಲ್ಲಿ ಒಂದು ಪವಾಡ ನಡೆಯುತ್ತೆ. ರುದ್ರನ ಆತ್ಮ ಕಂಟೈನರ್ ಬಾಗಿಲನ್ನ ತೆಗೆದು ವಿಶ್ವಾಸ್ನ ಆಚೆ ತಳ್ಳುತ್ತೆ. ವಿಶ್ವಾಸ್ ರಸ್ತೆ ಮೇಲೆ ಉರುಳು ಬೀಳ್ತಾನೆ. ಆದ್ರೆ ಲಾರಿ ಬೆಂಕಿ ಉಂಡೆಯಂತೆ ಪ್ರಪಾತದಲ್ಲಿ ಬೀಳುತ್ತೆ. ಆ ಬೃಹತ್ ಸ್ಫೋಟದ ಸದ್ದು ಇಡೀ ಊರನ್ನೇ ನಡಗಿಸುತ್ತೆ. ವಿಶ್ವಾಸ್ ರಕ್ತಸಿಕ್ತ ಸ್ಥಿತಿಯಲ್ಲಿ ರಸ್ತೆ ಮೇಲೆ ಉಸಿರಾಡ್ತಾ ಇರ್ತಾನೆ. ಅವನ ಕೈಯಲ್ಲಿ ಆ ಗೆಜ್ಜೆ ಹಾಗೆ ಇರುತ್ತೆ. ದೂರದಲ್ಲಿ ಪ್ರಪಾತದಿಂದ ಏಳ್ತಾ ಇದ್ದ ಬೆಂಕಿ ಜ್ವಾಲೆ ಜೊತೆಗೆ ವಿಶ್ವಾಸ್ನ ಕಣ್ಣಿಗೆ ಒಂದು ದೃಶ್ಯ ಕಾಣಿಸುತ್ತೆ. ರುದ್ರ ತನ್ನ ಹೆಂಡತಿ ಮತ್ತು ಮಗುವಿನ ಕೈ ಹಿಡಿದು ಆ ಜ್ವಾಲೆಯಿಂದ ಆಚೆಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವನ ಮುಖದಲ್ಲಿ ಮೊದಲ ಬಾರಿಗೆ ಒಂದು ಸಮಾಧಾನದ ನಗು ಇರುತ್ತೆ. ರುದ್ರನ ಶಾಪ ಕೊನೆಗೂ ಅಂತ್ಯ ಆಗತ್ತೆ. ಸೇಡು ಯಾವತ್ತಿದ್ರೂ ಪರಿಹಾರ ಅಲ್ಲ, ಅದು ಕೇವಲ ನೋವಿನ ಸರಪಳಿನ ಹೆಚ್ಚು ಮಾಡ್ತಾನೆ ಹೋಗುತ್ತೆ. ಇವತ್ತು ರುದ್ರನ್ ಸೇಡು ಅಂತ್ಯ ಆಗಿರ್ಬೋದು, ಆದ್ರೆ ಮನುಷ್ಯನ ಕ್ರೂರತೆ, ಹಸಿವು ಇಂದು ಸಮಾಜದಲ್ಲಿ ಜೀವಂತ ಆಗಿನೇ ಇದೆ. ಒಬ್ಬ ಸಾಮಾನ್ಯ ಮನುಷ್ಯ ಕ್ರೂರ ರುದ್ರನಾಗಿ ಬದಲಾಗೋದಕ್ಕೆ ಕೇವಲ ಒಂದೇ ಒಂದು ನಂಬಿಕೆ ದ್ರೋಹ ಸಾಕು.
ಹಾಗಾಗಿ ಎಲ್ಲರೂ ಮನುಷ್ಯತ್ವದಿಂದ ಬದುಕೋಣ. ಹ್ಯಾಪಿ ಜರ್ನಿ.